ಏನು ಮಾಡೋದು, ಇದಕ್ಕೆ ಖರ್ಚು ಮಾಡೋದ್ರ ಬದಲು ಸುಮ್ಮನೆ ಯಾವ್ದಾರ ಒಂದು ಹೊಸ ತಗೊಳ್ಳೋದೇ ಬೆಸ್ಟು ಅನ್ನೋ ಥರ ಅನಿಸ್ಬಿಡ್ತು ಒಂದೊಂದ್ಸರಿ ಗೈಸ್. ಈಗ ಗ್ರೀನು ಇದೆಯಲ್ಲ, ಬೆಳೀತಾ ಇರೋದು ಇನ್ನೂ ಹಸಿರು. ಇನ್ನೂ ಒಂದು 2 ರೌಂಡ್ ಮಳೆ ಬಂತು ಅಂದರೆ ಈ ಜಾಗದಲ್ಲಿ ಸಖತ್ತಾಗಿ ಅನಿಸುತ್ತೆ ನೋಡೋಕ್ಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾನು ಸಡನ್ನಾಗಿ ಇಂಟ್ರೋ ಕೊಟ್ಟಿದ್ದೆ, ನಮ್ಮ ಜಾಕಿ ಎದ್ರಕೊಂಡು ತಿರುಗಿ ನೋಡೋದು ನಗು ಬಂದ್ಬಿಡ್ತು ಗೈಸ್. ಜಾಕಿ ಪೆಚ್ ಬಿದ್ದೋಗ್ಬಿಡ್ತು ಕಣವ. ಹಾಂ ಅಮ್ಮ, ನಮ್ಮಮ್ಮ ಬೆಳಗ್ಗೆನೇ ಎದ್ದು ಬಾತ್ರೂಮ್ ತೊಳ್ದು ಆರಾಮಾಗಿ ಮಲ್ಕೊಂಬಿಟ್ಟಿದ್ದೆ ಸುಸ್ತಾಗಿ. ನಮ್ಮ ಅಪ್ಪ ಏನೋ ಬೆಳಗ್ಗೆ ಎದ್ದೇ ಇಲ್ಲ ಗೈಸ್, ಇನ್ನೂ ಬಿತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ರಜಾ ಅಲ್ವ ಇವತ್ತು, ಅದಕ್ಕೆ. ಹಾಂ, ಮಲ್ಕೊಂಡಿದ್ಯಾ? ಮಲ್ಕೊ ಗೈಸ್. ಏನಂತಂದರೆ ನನ್ನ ಗಾಡಿ ಪಂಚರ್ ಆಗಿತ್ತಲ್ಲ, ಗಾಡಿ ರೆಡಿ ಮಾಡಿಸ್ಕೊಂಬರೋಣ. ಈಗ ಪ್ರಾಬ್ಲಮ್ ಇರೋದೇನಂತಂದರೆ ಗಾಡಿನ ಇಲ್ಲಿಂದ ಅಲ್ಲಿ ತನಕ ತಳ್ಕೊಂಡು ಹೋಗ್ಬೇಕು ಗುರು, ಅದೇ ಪ್ರಾಬ್ಲಮ್ಮು. ಏನು ಮಾಡೋಕ್ಕಾಗಲ್ಲ. ಬನ್ನಿ ಓಯ್ ಜೊಕ್ಕಿ, ಏನು ಬನ್ನಿ ಹೋಗೋಣ ಗೈಸ್. ನಮ್ಮಮ್ಮ ಏನೋ ನನಗೆ ಕ್ವಶನ್ ಕೇಳ್ತಿದ್ದಾರೆ, ಯೂಟ್ಯೂಬಿಂದ ಎಷ್ಟು ದುಡ್ಡು ಬರ್ತೈತೆ, ಬಿರಿಯಾನಿ ಮಾಡೋಣೇನಮ್ಮ ಅಂತಂದರೆ ಇವತ್ತು ಎಷ್ಟು ಬರ್ತಾಯಿದೆ ನಿಂಗಿದ್ದು ಯೂಟ್ಯೂಬಿಂದ ಅಂತ ಕೇಳ್ತಿದ್ದು. ಹಾಂ, ತಿಂಗಳಿಗೆ 1 ಕೋಟಿ ಬರ್ತೈತೆ. ಹಾಂ, ತಿಂಗಳಿಗೆ 1 ಕೋಟಿ ಬರ್ತೈತೆ. ಬೇಕಾ? ಹೋಗೋ ನೀನು. ಓಕೆ ಗೈಸ್, ನನ್ನ ಗಾಡಿನ ಪಂಚರ್ ಹಾಕ್ಸ್ಕೊಂಬರೋಣ ಗೈಸ್ ಇವತ್ತು. ಏನು ಮಾಡೋದು, ಇದಕ್ಕೆ ಖರ್ಚು ಮಾಡೋದ್ರ ಬದಲು ಸುಮ್ಮನೆ ಯಾವ್ದಾರ ಒಂದು ಹೊಸ ತಗೊಳ್ಳೋದೇ ಬೆಸ್ಟು ಅನ್ನೋ ಥರ ಅನಿಸ್ಬಿಡ್ತು ಒಂದೊಂದ್ಸರಿ ಗೈಸ್. ಬೇಜಾರಾಗಿ ಹೋಗ್ಬಿಡುತ್ತೆ ಇದನ್ನು ಖರ್ಚು ಮಾಡೋಕ್ಕೆ. ಇದಕ್ಕೆ ಅಂದರೆ ನಾನು ಇದನ್ನು ಜಾಸ್ತಿ ಓಡಿಸಾಡಲ್ಲ, ಬಟ್ ಸ್ಟಿಲ್ ಆದರೂ ಇದು ಇರಿಟೇಟೇ ಮಾಡುತ್ತೆ. ನಾನು ತಳ್ಕೊಂಡು ಹೋಗೋ ಅಷ್ಟಿಗೆ ನಂದು ಇವತ್ತು ಚಡ್ಡಿ ಎಲ್ಲ ಹರಿದೋಗುತ್ತೆ. ಹರಿದೋದ್ರೂ ಪರವಾಗಿಲ್ಲ, ಬಟ್ ರೆಡಿ ಮಾಡಿಸ್ಲೇಬೇಕಲ್ಲ. ಗೈಸ್, ಇದನ್ನೇನಾರ ಗಾಡಿ ಸ್ಟಾರ್ಟ್ ಆಗ್ದಲೇ ತಳ್ಕೊಂಡು ಹೋಗೋ ಥರ ಇದ್ದಿದ್ದೀರೆ ಚಡ್ಡಿ ಚೀಲ ಹರಿದೋಗ್ಬಿಟ್ಟಿರೋದು ಗೈಸ್. ಯಾಕಂದರೆ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂದ್ಕೊಳ್ಳಿ, ಅವಾಗ ತಳ್ಳೋಕ್ಕಾಗ್ತಿರಲಿಲ್ಲ. ಯಾಕಂದರೆ ನಮ್ಮನೆ ಸ್ವಲ್ಪ ಡೌನಲ್ಲಿ ಇರೋದಾ, ಹಂಗಾಗಿ ದಿಬ್ಬ ತಳ್ಳೋಕ್ಕಾಗುತ್ತೆ. ಈ ಗಾಡಿನ ಪಂಚರ್ ಆಗಿರೋ ಗಾಡಿನ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡುತ್ತೆ. ಫ್ರೆಂಡಿಂಗ್ ಕರ್ಸ್ಕೊಂಡು ಟೋ ಮಾಡಿಸ್ಕೋಬೋದು, ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನನಗೊಂದು ಸ್ವಲ್ಪ ಆ ಥರ ಇನ್ನೊಬ್ಬರನ್ನ ಕರೆಸಿ ನನ್ನ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳೋದು ನಾನು ಸ್ವಲ್ಪ ಕಡಿಮೆ. ಹಂಗಾಗಿ ನನಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಸ್ಕೊಂಡು ಎಲ್ಪ್ ಕೇಳಿಸ್ಕೊಳ್ಳೋಕ್ಕೆ. ಸೊ ಹಂಗಾಗಿ ಇರಲಿ ಅಂತೇಳಿ ಒಬ್ಬನೇ ತಳ್ಕೊಂಡು ಹೋಗ್ತಿದ್ದೀನಿ. ಇನ್ನೇನು ಸ್ವಲ್ಪ ದೂರ ಅಷ್ಟೇ. ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಲ್ಲ, ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ತಿದ್ದೆ, ತಳ್ಕೊಂಡು ಹೋಗ್ತಿದ್ದೀನಿ. ಸೊ ಗಾಡಿ ಆ ಮೋಷನಲ್ಲೇ ಮೂವ್ ಆಗ್ತಿದೆ. ನಾನೇನು ತಳ್ತಾ ಇಲ್ಲ ಗಾಡಿನ, ಜಸ್ಟ್ ಹ್ಯಾಂಡಲ್ ಮಾಡ್ತಿದ್ದೀನಿ ಡೈರೆಕ್ಷನ್ ತೋರಿಸ್ಕೊಂಡು. ಬಟ್ ಇದು ಕಷ್ಟ ಹೇಳಿ, ಎಕ್ಸ್ಲೇಟ್ರ್ ಜೋರಾಗಾದಂಗೆಲ್ಲ ನಾನು ಅದ್ರ ಜೊತೆ ಓಡಬೇಕು. ಹಿಂಗಿರುತ್ತಾ ಇಲ್ಲಿ ನೋಡಿ, ಹಿಂಗಾದರೆ ಅದ್ರ ಜೊತೆ ಓಡಬೇಕು. ಎಲ್ಲನೂ ಎಂಜಾಯ್ ಮಾಡಬೇಕು, ಸ್ಟ್ರಗಲ್ಲು, ಹ್ಯಾಪಿನೆಸ್ ಎಲ್ಲನೂ ಎಂಜಾಯ್ ಮಾಡಬೇಕು. ಇದೆಲ್ಲ ಇದ್ದಿದ್ರೆ ಗೈಸ್, ಇದು ಲೈಫಲ್ಲಿ ಬರೀ ಖುಷಿನೇ ಸಿಗ್ತಿದ್ರೆ ಮಜಾ ಇರಲ್ಲ. ಈ ಥರ ಕಷ್ಟಗಳು ಸಿಗಬೇಕು, ಆವಾಗಲೇ ಏನೋ ಒಂಥರ ಖುಷಿ. ಏನೇನೋ ಫೇಸ್ ಮಾಡ್ತೀವಿ, ಇವೆಲ್ಲ ದೊಡ್ಡ ವಿಷಯನ ಗೈಸ್. ದಿಬ್ಬ 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 ಹತ್ತಿಸ್ಬೇಕು. ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ವ ನಂಗೆ ಗೊತ್ತಿಲ್ಲ, ಯಾಕಂದರೆ ಗಾಡಿ ಶಬ್ದ ಆನ್ ಆಗಿರೋದ್ರಿಂದ. ಪಂಚರ್ ಅಂಗಡಿಯನ್ನು ಇಲ್ಲದೆ ಹೋದರೆ ನನಗೆ ಸಿಕ್ಕಾಬಿಡೋ ಕಷ್ಟ ಆಗುತ್ತೆ. ಈಗ ಮೇಯ್ನು ಪಂಚರ್ ಅಂಗಡಿಯನ್ನು ಇರಬೇಕು, ಆವಾಗಲೇ ಆರಾಮು. ಅವ್ನು ಇಲ್ಲ ಅಂತಂದರೆ ಹೆವಿ ಟ್ರಬಲ್ ಪಂಚರ್ ಅಂಗಡಿಯನ್ನು ಇಲ್ಲದೆ ಹೋದರೆ. ಗೈಸ್, ಅಲ್ಲಿ ಯಾಕೋ ಪಂಚರ್ ಶಾಪನ್ನು ಇಲ್ಲ ಅನ್ನಿಸ್ತದೆ ಗುರು. ಅಲ್ಲಿಂದ ಇಲ್ಲಿ ತನಕ ನಾನು ತಳ್ಕೊಬಂದಿದ್ದು ಸಾಕಾಗೋಯ್ತು. ಯಾಕೋ ಇಲ್ಲ ಅನ್ನೋ ಥರನೇ ಕಾಣ್ತಾಯಿದೆ. ಗಾಡಿನೇ ಬಂದು ನಿಂತಿಲ್ಲ ಅವನು ಪಂಚರ್ ಹಾಕ್ಕೊಂಡು. ನೋಡಿ ಆ ಸ್ಪಾಟಲ್ಲಿ ನಿಲ್ಲಿಸ್ತಾನೆ, ಬಟ್ ಆ ಜಾಗದಲ್ಲಿ ಇಲ್ಲ ಅವನು. ಬನ್ನಿ ಅಲ್ಲಿ ತನಕ ಹೋಗಿ ನಡ್ಕೊಂಡು ಹೋಗಿ ನೋಡ್ಕೊಂಬರೋಣ. ಇದ್ದರೆ ಆಕ್ಸನ್ ಇಲ್ಲ, ರಿಟರ್ನ್ ತೊಗೊಂಡೋಗೋಣ ಗಾಡಿನ. ಎಡೆಟ್ ಕಡೆ ತಳ್ಳ ಥರ ಆಗುತ್ತಲ್ಲ, ಪ್ರಾಬ್ಲಿ ಇಲ್ಲ ಅನಿಸುತ್ತೆ ಪಂಚರ್ ಹಾಕೋನು. ಬರ್ತೀರಾ ಎಷ್ಟೊತ್ತಿಗೆ ಡೈಲಿ? ರಜಾ ಗಿಜಾ ಮಾಡಿದಾರ ಗೈಸ್? ಏನಂದರೆ ಇಲ್ಲಿ ಬಂದಲ್ಲ, ಇಲ್ಲಿ ಗಾಡಿ ಇದೆ, ಬಟ್ ಏನಂದರೆ ಅವಯ್ಯ ಬರ್ತಾನೋ ಇಲ್ಲೋ ಗೊತ್ತಿಲ್ಲ. ನಂಬರ್ ಕೊಟ್ಟಿದ್ದಾನೆ, ಕಾಲ್ ಮಾಡಿ ನೋಡ್ತೀನಿ ತಡ್ರಿ ಫಸ್ಟು. ಗೈಸ್ ಏನಾಯ್ತು ಗೊತ್ತಾ, ಕಾಲ್ ಮಾಡಿದೆ ಅವ್ರಿಗೆ. ಕಾಲ್ ಮಾಡಿ ಏನಂದ್ರು, ಇಲ್ಲಿ ನೋಡಿ ನಂಬರ್ ಇದೆಯಲ್ಲ, ಇದು ಕಾಲ್ ಮಾಡಿದೆ. ಅವ್ರ ವೈಫ್ ಏನೋ ರಿಸೀವ್ ಮಾಡಿದ್ರು, ಊರಿಗೆ ಹೋಗ್ಬಿಟ್ಟಿದಾರಂತೆ, ಇವತ್ತಿಗೆಲ್ಲ ಅಂತೆ. ಬನ್ನಿ ಈಗ ಏನು ಮಾಡೋಂಗಿಲ್ಲ, ಹೋಗಿ ಅಲ್ಲಿ ಟೌನಲ್ಲೇ ಪಂಚರ್ ಹಾಕ್ಸ್ಕೊಬಿಡ್ರಿ. ಟೌನಲ್ಲಿ ಗೈಸ್ ನನ್ನ ಗಾಡಿನ ಪಂಚರ್ ಶಾಪ್ ಹತ್ರ ಎತ್ಕೊಬಂದೆ. ಯಪ್ಪ ನನಗೆ ಕಡಿಮೆ ತಳ್ಕೊಂಬರಲಿಲ್ಲ, ತಲೆ ಕೆಟ್ಟೋಗ್ಬಿಡ್ತು. ಇಲ್ಲಿ ತನಕ ಕಾಲೆಲ್ಲ ನೋವು ಸ್ಟಾರ್ಟ್ ಆಯಿತು ಗೈಸ್. ಬಟ್ ಸ್ಟಿಲ್ ಏನು ಗೊತ್ತಾ, ನಾನು ವರ್ಕೌಟ್ ಮಾಡ್ತಿದ್ದೀನಲ್ಲ, ಆ ವರ್ಕೌಟ್ ಮಾಡೋದ್ರಿಂದನಾದ್ರು ಸ್ವಲ್ಪ ಸ್ಟ್ಯಾಮಿನಾ ಐತೆ, ಅದರಿಂದ ಸ್ವಲ್ಪ ಸ್ಟ್ಯಾಮಿನಾ ಬಿಲ್ಡ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಹೋಗ್ಬಿಟ್ಟು ಫೇಸ್ ನೋಡಿ, ಫೇಸಲ್ಲಿ ಎಷ್ಟು ಸ್ವೆಟ್ ಬಂದ್ಬಿಡ್ತು,
ಫುಲ್ ಸುಸ್ತಾಗಿ ಹೋಗ್ಬಿಟ್ಟೆ ಗೈಸ್. ಐ ಆಮ್ ಟೋಟಲಿ ಎಕ್ಸಾಸ್ಟೆಡ್ ಗೈಸ್. ಲಾಸ್ಟ್ ಟೈಮು ಅಷ್ಟೇ ಹಿಂದೆ ಟೈರ್ ಪಂಚರ್ ಆಗಿತ್ತು. ಹಿಂದೆ ಟೈರ್ ಪಂಚರ್ ಆಗಕ್ಕೆ ಇಲ್ಲೇ ಹಾಕ್ಸ್ಕೊಬಂದಿದ್ದೆ, ಆದರೆ ಹೊಸ ಟೈರೇ ಹಾಕ್ತಿದ್ದೆ. ಬಟ್ ಈ ಸರಿ ಫ್ರಂಟ್ ಆಗೋಗ್ಬಿಟ್ಟಿದೆ. ಅಂದರೆ ಟೈರ್ ಇದೆಯಲ್ಲ ನಂದು ಫ್ಲಾಟ್ ಆಗಿದೆ ಗೈಸ್. ಟೈರ್ನ ಚೇಂಜ್ ನೋಡ್ಬೇಕು. ನಮ್ಮ ಅಣ್ಣ ಬಂದು ಟೈರ್ನ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಯಾವಾಗ ಮಾಡ್ತಾನೋ ಗೊತ್ತಿಲ್ಲ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ಬಟ್ ಸುಸ್ತಾಗಿ ಹೋಗ್ಬಿಡ್ತು ನನಗೆ. ನೋಡಿ ಕೈಯಲ್ಲೆಲ್ಲ ಸಿಕ್ಕಾಬಿಟ್ಟೆ, ಮುಖ ಗಿಖ ಎಲ್ಲ ಹೆವಿ ಬೆವರು ಹತ್ತೋಗ್ಬಿಡ್ತು ನನಗೆ ತಳ್ಳೋಷ್ಟಿಗೆ. ಹೆಚ್ಚು ಕಮ್ಮಿ ಎಷ್ಟು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ತಳ್ಕೊಬಂದ ಅಂತ. ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಇರಲಿಲ್ಲ, ಮತ್ತೆ ಅಲ್ಲಿಂದ ಇಲ್ಲಿಗೆ ತಗೊಬಂದು ಬೆಳಬೆಳಗ್ಗೆನೇ ಕಷ್ಟ. ಚೆಕ್ ಮಾಡಿಸಿದ್ದೀನಿ ಎಲ್ಲಿ ಪಂಚರ್ ಆಗಿದೆ ಅಂತ. ಆಗಿದೆಯಾ ಗ್ಯಾಸ್? ಪಂಚರ್ ಆಗಿದೆ ಅಂದ್ಕೊಂಡು ಅಲ್ಲಿಂದ ತಳ್ಕೊಬಂದೆ. ಬಟ್ ಗಾಡಿ ಹೆಂಗೆ ಗೊತ್ತಾ, ಚೆಕ್ ಮಾಡಿದ್ರಲ್ಲ ಈಗ ಪಂಚರ್ ಆಗಿಲ್ಲ ಅಂತ ಗೈಸ್. ಈಗ ಯಾರು ಹಾಂ ನಾನು ಓಡಿಸ್ಕೊ ಬರಲಿಲ್ಲ ಅಣ್ಣ, 1 ಹೋಗಿ 2 ಆಗುತ್ತೆ ಅಂತೇಳಿ. ಟ್ಯೂಬ್ಲೆಸ್ ಏನೂ ಆಗಲ್ವಾ? ಮಕ್ಳಿಗಿಕ್ಳು ಏನಾರ ಗಾಳಿ ಗಿಳಿ ಬಿಟ್ಬಿಟ್ರ ಅಂತ, ಅಥವಾ ನನ್ನ ಮೇಲೆ ದ್ವೇಷ ಇದ್ದು ಯಾರು ಬಿಟ್ಬಿಟ್ರ? ಏನಿಲ್ಲ, ಅದೆಂಗಣ್ಣ ಅದು ಸಡನ್ನಾಗಿ ಗಾಳಿ ಹೋಗ್ಬಿಡುತ್ತೆ ಆ ಥರ. ಎಷ್ಟಿದೆ ಅಣ್ಣ ನಿಮ್ಮ ಹತ್ರ? ನಾವು 300 ರೂಪಾಯಿ ಯಾವುದು? ಬನ್ನಿ ಗೈಸ್, ಪಂಚರ್ ಆಗಿಲ್ಲ ಅಂತ ಗಾಳಿ ಹೋಗಿರೋದು ಅಷ್ಟೇ ಇದು ಗಾಡಿದು. ನೋಡೋಣ. ನಮ್ಮಣ್ಣ ಬಂದ ಟೈರ್ ಚೇಂಜ್ ಮಾಡಿಸ್ತಾನಂತೆ, ಅವನೇ ಮಾಡಿಸಿ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನನಗೆ ಲೋನ್ ಕಟ್ಟಬೇಕು ದುಡ್ಡಲ್ಲಿ, ಇಲ್ಲಾಂದರೆ ಹಾಕ್ಸ್ಕೊಂಡ್ಬಿಡ್ತಿದ್ದೆ. ಬಿಡಿ ಪರವಾಗಿಲ್ಲ, ನೆಕ್ಸ್ಟು ನಮ್ಮಣ್ಣ ಬಂದುಬಿಟ್ಟು ಅವನೇ ಹಾಕ್ಸ್ತಾನೆ. ಏನು ಗೊತ್ತಾ ಗೈಸ್, ಇದನ್ನು ನೀರು ಹಾಕಿ ಚೆಕ್ ಮಾಡೋದಕ್ಕೆ ಮತ್ತು ಲೈಟಾಗಿ ಗಾಳಿ ಹೊಡೆಯೋಕ್ಕೆ 20 ರೂಪಾಯಿ ತಗೊಂಡೆ. ಇಷ್ಟು ಎಲ್ಲೆಲ್ಲೋ ಸ್ಕ್ಯಾಮು. ನೀರು ತಗೊಂಡು ಸೋಪ್ ನೀರು ಹಾಕೊಂಡು ಬಿಡೋದಕ್ಕೆ 20 ರೂಪಾಯಿ ತಗೊಂಡ್ರು ಗುರು. ಗಾಡಿ ಎಲ್ಲ ರೆಡಿ ಮಾಡ್ಸ್ಕೊಂಡು ಬಂದೆ. ಎಲ್ಲಪ್ಪ ರೆಡಿಯಾಗಿರೋನ್ನಲ್ಲ ನೀನು. ನಾನು 1000 ಸರಿ ಹೇಳ್ತೀನಿ ಕಾಫಿ ಕುಡಿಬೇಡ ಅಂತ, ನೀನು ಹೇಳಿದ್ ನೀನು ಕೇಳೋದೇ ಇಲ್ಲ ಬಿಡು. ನಿನಗೆ 1000 ಸರಿ ಹೇಳಿದ್ರು ನಿಂಗೆ ಬುದ್ಧಿ ಬರೋಲ್ಲ. ಈಗ ನಮ್ಮ ಅಪ್ಪಾಜಿಗೆ ಕರ್ಕೊಂಡು ಒಂದು ಸ್ವಲ್ಪ ಆಚೆಗೆ ಹೋಗೋಣ ಅಂತ ಗೈಸ್. ಸುಮಾರು ದಿವಸದಿಂದ ಹೋಗೋಣ ಅಂತ ಅಂದ್ಕೊಳ್ತಿದ್ವಿ ನಮ್ಮ ಅಪ್ಪಾಜಿನ ಕರ್ಕೊಂಡು. ಬಟ್ ಆಗಲಿಲ್ಲ. ನಮ್ಮಮ್ಮನ ಕರೆದೆ, ನಮ್ಮಮ್ಮ ಅಹಂಕಾರ ಮಾಡ್ತೈತಿ ಬರಲ್ಲ ಅಂತ. ಅಲ್ಲಿ ಹೊರಗಡೆ ಕೂತು ನಿಂತ್ಕೊಂಡು ನೋಡ್ತಾ ನಾನು. ಸೊ ಬರಲ್ಲ ಅಂತೂ, ಹಂಗಾಗಿ ನಮ್ಮ ಅಪ್ಪಾಜಿನ ಕರ್ಕೊಂಡು ಹಿಂಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ, ನಮ್ಮ ಅಪ್ಪಾಜಿನ ಕರ್ಕೊಂಡು ಮುತ್ತೋಡಿ ಕರ್ಕೊಂಡು ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದೆ. ಈಗ ನಮ್ಮ ಅಪ್ಪಾಜಿನ ಕರ್ಕೊಂಡು ಈಗ ನಾನು ಮುತ್ತೋಡಿ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಗೈಸ್. ಮುತ್ತೋಡಿಗೆ ನಮ್ಮ ಅಪ್ಪ ನನ್ಗೆ ಗೊತ್ತಿರೋ ಪ್ರಕಾರ ಯಾವತ್ತೂ ಹೋಗೇ ಇಲ್ವೇನಪ್ಪ? ಏನಪ್ಪ ಹೋಗಿದ್ಯಾ? ಇಲ್ಲ ಹೋಗಿಲ್ಲ, ಇದೇ ಫಸ್ಟ್. ಹಾಂ ಇದೇ ಫಸ್ಟಾ? ಸೊ ಹಂಗಾಗಿ ಗೈಸ್ ಇವಾಗ ಮುತ್ತೋಡಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿಂದ ಆಲ್ಮೋಸ್ಟು 10 ಕಿಲೋಮೀಟರ್ಸ್ ಇದೆ ಅಷ್ಟೇ ಗೈಸ್, ಜಾಸ್ತಿ ದೂರ ಇಲ್ಲ. ಸೊ ಹಂಗಾಗಿ ನೋಡಿ ಈಗ ಈ ರೂಟಲ್ಲಿ ಹೋಗ್ತಿದ್ದೀವಿ. ಪ್ರಾಬ್ಲಿ ಮಳೆ ಬರುತ್ತೆ ಏನೋ ಗೊತ್ತಿಲ್ಲ, ಸಂಜೆ ಮಳೆ ಬರೋಷ್ಟರೊಳಗೆ ರೀಚ್ ಆಗಬೇಕು, ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ ನಮಗೆ. ಈಗ 11 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಬೇಗ ಹೋಗೋಣ. ಫಾರೆಸ್ಟ್ ಹತ್ರ ಸಿಗ್ತೀನಿ. ಜಸ್ಟ್ ಫಾರೆಸ್ಟ್ ವಿಸಿಟ್ ಅಷ್ಟೇ ಗೈಸ್, ತೋರ್ಸೋಕ್ಕೆ ಅಷ್ಟೇ. ಸಿಟಿಲೆಲ್ಲ ಇರ್ತಾರ, ಬರೀ ಫಾರೆಸ್ಟ್ ಸೈಡಲ್ಲೇ ಇವರೆಲ್ಲ ಹೋಗಿರಲ್ಲ. ಈ ತಾತನ ಬಾಡಿ ನೋಡಿ ಗೈಸ್ ಹೆಂಗಿತ್ತು ಬಾಡಿ. ಈಗ ಇನ್ನೊಂದೇನೆಂದರೆ ಗೈಸ್, ಇವ್ನ ಕಡೆ ಊಟ ಮಾಡಿದ್ವಿ ನಾನು ನಮ್ಮ ಅಪ್ಪಾಜಿ. ಬಟ್ ನನಗೆ ಸಿಗಾಬಿಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಯಿತು ಊಟ ಮಾಡೋಕ್ಕೆ. ಯಾಕಂದರೆ ನಾವು ಊಟ ಮಾಡೋ ಟೈಮಲ್ಲಿ ಯಾವುದೋ ಒಬ್ಬ ಹುಡುಗ ಒಯ್ಯ ಬಂದ, ಅವನು ಊಟ ಬೇಕು ಅಂದ್ರೆ ಅವನಿಗೆ ಕೊಡ್ತಿದ್ವಿ. ಕೊಡ್ಬೇಕ್ರೆ ಇವ್ರು ಏನು ಮಾಡಿದ್ರು ಗೊತ್ತಾ, ಪಾರ್ಸಲ್ ಕೊಟ್ಟು ಕಳಿಸಿ ಅಂತಲೇ ಹೇಳಿದ್ದು. ಬಟ್ ಇವರು ಅಲ್ಲೇ ತಟ್ಟೆಗೆ ಹಾಕ್ಕೊಟ್ರು. ನನಗೇನು ಅನ್ನಿಸ್ತು ಗೊತ್ತಾ, ಮೇಲೊಂದು ಕಿಲ್ದೊಂದು ಅಂತಲ್ಲ, ಬಟ್ ಕ್ಲೀನ್ಸಿನೆಸ್ ಅನ್ನೋದಿರುತ್ತಲ್ಲ, ಅದು ಇಂಪಾರ್ಟೆಂಟು. ಹಂಗಾಗಿ ನನಗದು ಕಂಫರ್ಟಬಲ್ ಆಗಲಿಲ್ಲ ಗೈಸ್ ತಿನ್ನೋದಕ್ಕೆ. ಸೊ ಒಂದು 20-30 ರೂಪಾಯಿ ಜಾಸ್ತಿನೇ ಹೋಗ್ಬಿಡ್ಲಿ ಪರವಾಗಿಲ್ಲ. ಒಂದು ಒಳ್ಳೆ ಕಡೆ ಊಟ ಮಾಡೋಕ್ಕೆ ಯಾವ್ದಾದ್ರು ಹೋಟೆಲ್ಗಳಿಗೆ ಹೋದರೆ, ಕಂಡಿದ್ದು ಹೋಟ್ಲಲ್ಲೆಲ್ಲ ಊಟ ಮಾಡೋಕ್ಕೆ ಹೋಗ್ಬಾರ್ದು ಗೈಸ್. ನನಗೆ ಇವತ್ತು ಅದೇ ಅರ್ಥ ಆಗಿತ್ತು. ನೆಕ್ಸ್ಟಿಂದ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ. ಅಪ್ಪ ತಿಂತು, ಬಟ್ ನನಗೆ ಒಂಥರ ಅನ್ನಿಸ್ತು, ತಿನ್ನೋಕ್ಕಾಗಲಿಲ್ಲ. ಗಾಯ್ಸ್ ಇಲ್ಲಿಂದ ಒಳಗೆ ಹೋದರೆ ಮುತ್ತೋಡಿ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಗಾಯ್ಸ್ ಫಾರೆಸ್ಟ್ ಒಳಗೆ ಗಾಡಿ ಹೋಗ್ತದೆ, ಏನೋ ಒಂಥರ ಚೆಂದ ಗೈಸ್. ನೋಡಿ ಸುತ್ತ ಗ್ರೀನು, ಸೆಂಟ್ರಲ್ ರೋಡ್ ಏನು ಮಸ್ತಾಗಿ ಅನ್ನಿಸ್ತದೆ ಅಂದರೆ ಏನೊಂಥರ ಖುಷಿ ಅನ್ನಿಸ್ತದೆ. ಸುಮಾರು ಈ ಜಾಗಕ್ಕೆ ನಾನು ಜೀವನ ಲಾಸ್ಟ್ ಟೈಮ್ ಬಂದಿದ್ವಿ. ಅದಾದಮೇಲೆ ನಮ್ಮಪ್ಪ ನೋಡಿಲ್ಲ ಅಂತೇಳಿ ಕರ್ಕೊಬಂದೆ ಈ ಜಾಗಕ್ಕೆ. ಇಲ್ಲಿ ನೋಡಿದ್ರೆ ನಮ್ಮಪ್ಪ ನೋಡಿದ್ದೀನಿ ಅಂತ ಹೇಳ್ತೇವೆ ಇಲ್ಲಿಗೆ ಬಂದು. ಹಂಗಾಗಿದ್ರೆ ನಾನು ಒಳ್ಳೆ ವಾಪಸ್ ಕರ್ಕೊಂಡು ಹೋಗ್ತಿದ್ದೆ. ಇನ್ನು ಪೆಟ್ರೋಲ್ ಎಷ್ಟು 100 ರೂಪಾಯಿ. ಹತ್ತತ್ರ ಏನೋ ಬಿತ್ತು ನೋಡಪ್ಪ, ಕತ್ ಮೇಲೆ ಏನೋ ಬಿತ್ತ. ಈ ಜಾಗ ನೋಡಿ ಏನು ಸಕ್ಕತ್ತಾಗಿದೆ, ಗ್ರೀನರಿ, ರೋಡು, ಹೆಲ್ಮೆಟ್ ಹಾಕಿರೋಕ್ಕೆ ಮನಸ್ಸಿಗೆ ಏನೋ ಗೊತ್ತಿಲ್ಲ, ಸಕ್ಕತ್ತಾಗಿ ಅನ್ನಿಸ್ತಿದೆ ನೋಡೋಕ್ಕೆ. ಜಾಗ ಗ್ರೀನ್ ನೋಡೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ಇದೇನು ಗೊತ್ತಾ, ಭದ್ರಾ
ಭದ್ರಾ ಅಭಯಾರಣ್ಯ ಅನಿಸ್ತದೆ, ಭದ್ರಾ ಫಾರೆಸ್ಟಿಗೆ ಸೇರ್ತೀವಿ ಗಾಯ್ಸ್. ಫಾರೆಸ್ಟ್ ಮಾತ್ರ ಸೂಪರಾಗಿ ಅನ್ನಿಸ್ತದೆ ಮಾತ್ರ ನೋಡೋದಕ್ಕೆ. ಹೆಂಗೆ ಅನ್ನಿಸ್ತೈತಪ್ಪ ನಿಂಗೆ? ಸೂಪರಾಗಿದೆ ಕಣ, ಮರಗಳು ನೋಡಿ ಹೆಂಗಿದಾವ. ಹ್ಞೂ ಗಾಯ್ಸ್, ಮರಗಳು ನೋಡಿ ಹೆಂಗೆ ಹಂಗೆ ಜೋಡಿ 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 ಸ್ಟ್ರೈಟ್ ಹಂಗೆ ಸಕ್ಕದಾಗಿ ನೀಟಾಗಿ ಸ್ಟ್ರೈಟ್ ಆಗಿದೆ ಗೈಸ್ ಇದೆಲ್ಲ ಅಲ್ಲ. ಒಂಥರ ಆರ್ಟಿಫಿಷಿಯಲ್ ಬೆಳೆಸಿರೋ ಥರ ಅನ್ನಿಸ್ತಿದೆ, ಬಟ್ ಅದು ನ್ಯಾಚುರಲಾಗಿ ಬಂದಿರೋದು, ಇದು ಬೆಳೆಸಿರೋದಲ್ಲ. ರೋಡ್ ನೋಡಿ ಹೆಂಗೆ ಕಾಣ್ತದೆ ಇಲ್ಲಿಂದ, ಏನು ಗ್ರೀನ್ ಫೀಲ್ ಕೊಡ್ತಿದೆ ಬಂದರೆ. ಇದು ಈಗ ಗ್ರೀನು ಇದೆಯಲ್ಲ ಬೆಳೀತಾ ಇರೋದು, ಇನ್ನೂ ಹಸಿರು. ಇನ್ನೂ ಒಂದು 2 ರೌಂಡ್ ಮಳೆ ಬಂತು ಅಂದರೆ ಈ ಜಾಗದಲ್ಲಿ ಸಖತ್ತಾಗಿ ಅನಿಸುತ್ತೆ ನೋಡೋಕ್ಕೆ. ಈ ಫಾರೆಸ್ಟ್ ಒಳಗೆ ಹೋಗೋ ಫೀಲೇ ಬೇರೆ ಗೈಸ್. ಆ ಫೀಲ್ಡಲ್ಲಿ ಅದ್ರ ಜೊತೆಗೆ ಇದು ಯಾವ್ದಾರ ಪ್ರಾಣಿನೂ ಕಾಣಿಸ್ಕೊಬಿಡ್ತು ಅಂದರೆ ಅದ್ರ ಖುಷಿ ಇನ್ನೂ ಜಾಸ್ತಿ ದುಪ್ಪಟ್ಟಾಗ್ಬಿಡುತ್ತೆ, ಒಂದು 2-3 ಏನೋ ಒಂಥರ ಕಂಪ್ಲೀಟಾಗಿ ಡಿಫ್ರೆಂಟ್ ವೈಬು. ಹಂಗೆ ಮತ್ತು ಅಪ್ಪನ ಜೊತೆ ಬರ್ತಿರೋದಲ್ಲ ಫಸ್ಟ್ ಟೈಮು ಇಂಥ ಜಾಗಕ್ಕೆ, ಚೆನ್ನಾಗಿ ಅನ್ನಿಸ್ತದೆ. ಏನೋ ಮಾತಾಡ್ಬಾರ್ದು, ಸುಮ್ಮನೆ ನೆಮ್ಮದಿಯಾಗಿ ಫಾರೆಸ್ಟಲ್ಲಿ ಹೋಗ್ತಾ ಇರ್ಬೇಕು ಅನಿಸುತ್ತೆ. ಹಾಕಿರೋದಲ್ಲ ಕಣಪ್ಪ ಇವೆಲ್ಲ, ಲೈನಾಗಿ ಬರ್ತಾವಂತೆ ಕಾಡಲ್ಲೂ. ಬಟ್ ಗೈಸ್ ಈ ಗ್ರೀನ್ ಇದೆ ನೋಡಿ, ಮಳೆ ಬಂದಿರೋದ್ರಿಂದ ಸ್ವಲ್ಪ ಹಸಿರು ಸ್ವಲ್ಪ ಜಾಸ್ತಿ ಡಾರ್ಕಾಗಿ ಅನ್ನಿಸ್ತಾ ಇಲ್ಲ. ಪ್ಯಾರೆಟ್ ಗ್ರೀನ್ ಬರುತ್ತಲ್ಲ ಆ ಥರ ಕಲರ್ ಬಂದಿದೆ. ಈಗ ಏನೋ ಬಸ್ಸ ಬಂತ ಅಂತ ಇಲ್ಲಡಪ್ಪ, ಇಲ್ಲಿಗೂ ಬಸ್ ಇದೆ ನೋಡಿ ಇಲ್ಲಿ ಗಾಯ್ಸ್. ಇವಾಗ ಈ ಟೈಮಲ್ಲಿ ಮಳೆ ಬಂದುಬಿಡ್ಬೇಕು, ಚೆನ್ನಾಗಿ ಅನ್ಸುತ್ತೆ. ಹಾಂ ನೆನೀತಿ ಅದು ನಿನಗೆ ಛತ್ರಿ ಕೊಡ್ತೀನಲ್ಲ ನಾನು, ತಲೆಗೆ ಟೋಪಿ ಹಾಕ, ಇದು ಹ್ಯಾಟ್ ಹೆಲ್ಮೆಟ್ ಇದೆಯಲ್ಲ ನೀನು ಇಟ್ಕೊಳಪ್ಪ. ಹಾಂ ನನಗೇನಕ್ಕೆ ಹೆಲ್ಮೆಟ್ ಇತ್ತಲ್ಲ. ಗಾಯ್ಸ್ ಇದು ವ್ಲಾಗ್ ಹೆಂಗಿದೆ ಅಂದರೆ ಮೋಟೋ ವ್ಲಾಗ್ ಆದಂಗೆ ಅನ್ನಿಸ್ತಿದೆ ಗುರು. ಇದು ಮೋಟೋ ವ್ಲಾಗ್ ವೀಡಿಯೋ ಮಾಡ್ದಂಗೆ ಅನ್ನಿಸ್ತಿದೆ. ಸೆಟಪ್ ಮಾಡ್ಕೋಬೇಕು ಮೋಟೋ ವ್ಲಾಗಿಗೆ, ಹೆಲ್ಮೆಟ್ ಥರ ಹೆಲ್ಮೆಟ್ಟಿಗೆ ನೀಟಾಗಿ ರೆಡಿ ಮಾಡ್ಕೊಳ್ಬೇಕು. ಬಟ್ ಚೆನ್ನಾಗಿದೆ ಗೈಸ್ ಇವತ್ತು ಅನುಭವ ನೆಕ್ಸ್ಟ್ ಲೆವೆಲಲ್ಲಿದೆ. ಕೆಲ ಕುಂತು ನೀರು ಕುಡ್ಕೊಂಡು ಇಲ್ಲಿ ನಿಲ್ಸಂಗಿಲ್ಲ ಗಾಡಿನ, ಗಾಡಿ ನಿಲ್ಸಂಗಿಲ್ಲ, ಕೇಸ್ ಹಾಕ್ತಾರೆ. ಇದು ರಿಸರ್ವ್ ಫಾರೆಸ್ಟ್ ಅಲ್ವಾ, ಹಂಗಾಗಿ ನಿಲ್ಸಂಗಿಲ್ಲ ಗಾಡಿಗಳು. ನಿಧಾನಕ್ಕೆ ಬೇಕಾದ್ರೆ ಹೋಗ್ಬೋದು ಫಸ್ಟ್, ಆದರೆ ಗಾಡಿನ ನಿಲ್ಸಂಗಿಲ್ಲ. ಸಡನ್ನಾಗಿ ಯಾರು ಬಂದರು ಅಂದರೆ ಯಾರಿಗೆ ಬೇಕು ಸುಮ್ಮನೆ ಕೇಸ್ ಹಾಕಿದ್ರೆ. ಕೇಸ್ ಅಂದರೆ ಫೈನ್ ಥರ ಫೈನ್ ಹಾಕ್ತಾರೆ. ಒಂದು ಕಡೆ ಸ್ಟಾಪ್ ಮಾಡಿದ್ವಿ, ಬಟ್ ಇಲ್ಲಿ ನೋಡಿ ಮಂಗಗಳು ಹೆಂಗಿದಾವೆ. ಕೂತಿದ್ದಾಗ ಸಕ್ಕದಾಗ ಅನಿಸ್ತಿದ್ದೆ ನೋಡೋಕ್ಕೆ. ಈಗೆಲ್ಲ ಹೊರಟು ಅಲ್ಲಿ ಮರಿಗಳೆಲ್ಲ ಅಲ್ಲಿ ನೋಡಿ ಹೆಂಗಿದಾವೆ. ಐ ಐ ಐ ಸಿಕ್ಕಾಬಿಟ್ಟ ಇದಾವೆ ಗುರು ಇಲ್ಲಿ ಮಂಗಗಳಂತೂ. ಮರಿ ಇದು ನೋಡಿ, ಇದೇನೋ ಯೋಚನೆ ಮಾಡ್ಕೊಂತ ಇಷ್ಟ ಕಣಪ್ಪ. ಇದನ್ನ ದಾಟು ಹೋದ್ರೆ ಮುಗೀತು ಫಾರೆಸ್ಟು. ಹೆಂಗೆ ಕಾಣ್ತಿದ್ದೀವಿ ಅಪ್ಪ, ನಾನಂತೂ ಅಸಹ್ಯವಾಗಿ ಕಾಣ್ತಿದ್ದೀನಿ. ಬಟ್ ಇಲ್ಲಿ ನೋಡಿ ಗಾಡಿ ಒಂದು ಕಡೆ ಕೈ ಕೊಡ್ತು ಅಂದ್ಕೊಂಡೆ ಗೈಸ್, ಆದರೆ ಗಾಡಿ ಕೈ ಕೊಡಲಿಲ್ಲ. ಒಂದು ಸ್ವಲ್ಪ ಹೊತ್ತು ಹೀಟ್ ಆಗಿತ್ತಲ್ಲ, ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ ಬಿಟ್ಬಿಟ್ವಿ. ಕೂರಾದ್ಮೇಲೆ ಗಾಡಿ ಮತ್ತೆ ರಿಟರ್ನ್ ಸ್ಟಾರ್ಟ್ ಆಯಿತು. ಮತ್ತು ಈಗ ನಿಲ್ಸಿದ್ದು ಇಲ್ಲೇ ಏನಕ್ಕಂತಂದರೆ ಇಲ್ಲಿ ಆ್ಯಕ್ಚುಲಿ ಕೂರಕ್ಕೂ ಚೆನ್ನಾಗಿರುತ್ತೆ, ಪ್ಲಸ್ಸು ಈ ಜಾಗದಲ್ಲಿ ಗಾಡಿ ಹೀಟ್ ಆಗಿದೆಯಲ್ಲ, ಕೂಲ್ ಆಗಲಿ ಅಂತ ಬಿಟ್ಟಿದ್ದೀನಿ. ಈಗ ಕೂಲ್ ಆಗಲಿ ಒಂದು ಸ್ವಲ್ಪ ಹೊತ್ತು. ಗಾಡಿ ಏನು ಹಾಕಿದ್ದಾರೆ? ಕಸ ನೋಡಿ ಈಗ ಇಲ್ಲೂ ಬಿಟ್ಟಿಲ್ಲ ಜನಗಳು, ಎಷ್ಟು ಕಸ ಹಾಕಿದ್ದಾರೆ ಈ ಜಾಗದಲ್ಲಿ. ಎಷ್ಟು ಜನ ನೋಡಲ್ಲ, ಎಷ್ಟು ಕಸ ನೋಡು ತಂದು ಹಾಕಿರೋದು ನೋಡಿ. ಈಗ ಎಷ್ಟು ಇಲ್ಲೂ ಪೊಲ್ಯೂಟ್ ಮಾಡ್ದಲ್ಲೇ ಇರೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಬಟ್ ಈ ಜಾಗದಲ್ಲಿ ಗಾಡಿ ಪಾರ್ಕ್ ಮಾಡೋಕೆ ಒಂಥರ ಚೆನ್ನಾಗಿದೆ. ಇಲ್ಲಿ ನಿಲ್ಲಿಸ್ಕೊಂಡು ಆರಾಮಾಗಿ ಸ್ವಲ್ಪ ಹಿಪ್ಸೆಲ್ಲ ಸಿಕ್ಕಾಬಿಟ್ಟೆ ನೋವು ಬರ್ತಿತ್ತಲ್ಲ, ಆ ರೀಸನಿಗೋಸ್ಕರ ಪೈನ್ ಆಗ್ತಿತ್ತು. ಈಗ ಒಂದು ಸ್ವಲ್ಪ ಆರಾಮಾಗಿ ಕೂರ್ಬೋದು ನಿಂತ್ಕೊಂಡು. ಆಹಾ ಸ್ಟ್ರೆಚ್ ಔಟ್ ಮಾಡ್ಬೇಕು, ಸ್ಟ್ರೆಚ್ ಔಟ್. ಈಗ ಮಂಗ ನೋಡಿ ಹೆಂಗೆ ಕೂತಿದೆ ಪಾಪ. ನಿಧಾನಕ್ಕೆ ಅದ ಹತ್ರ ಹೋಗಿ ಟ್ರೈ ಮಾಡೋಣ ಬನ್ನಿ ಗೈಸ್, ಏನು ಮಾಡೋದು ನೋಡೋಣ. ಬಟ್ ಈ ಮರ ನೋಡಪ್ಪ ಎಷ್ಟು ದೊಡ್ಡದಿದೆ ಅಲ್ವಾ? ಹಾಂ ಮರ ನೋಡಿ ಎಷ್ಟು ದೊಡ್ಡದಿದೆ ಇದು ಅಲ್ಲ. ಅದಕ್ಕೆ ಇದು ಇದು ಅಮೆಝಾನ್ ಫಾರೆಸ್ಟ್ ಥರ ಫೀಲ್ ಕೊಡ್ತದೆ ಈ ಜಾಗ, ಪರ್ಟಿಕ್ಯುಲರ್ಲಿ ಈ ಜಾಗ. ಇದಂತೂ ಕೂತಿರೋದು ನೋಡಿದ್ರೆ ನಂಗೆ ನಗು ಬರ್ತದೆ. ಇದು ಹೆಂಗೆ ಕೂತಿದೆ ನೋಡಿ. ಓಯ್ ಅಂಟು ಕಟ್ಕೊತಂದು ಹಾಕಿರ್ ನೋಡಪ್ಪ. ಅದ್ರ ಬಾಯಿ ನೋಡಿದ್ರ ಎಷ್ಟು ಅಗ್ಲ ಮತ್ತು ಎಷ್ಟು ಉದ್ದ ಇದೆ. ಅಲ್ಲೂ ಅಲ್ಲೊಂದು ಕೂತಿದೆ ನೋಡಿ ಹೆಂಗೆ ಕೂತಿದ್ದಾವೆ. ಸುಮ್ಮನೆ ಇರಪ್ಪ, ಕಿತಾಪತಿ ಮಾಡ್ಬಿಡ. ಕಚ್ಗಿಚ್ಬಿಟ್ರೆ ಏನು ಮಾಡ್ತೀಯಾ? ಇದು ಒಂಥರ ಇಟ್ಕೊಂಡು ಕೂತಿರೋದು ಒಂಥರ ಚೆನ್ನಾಗಿ ಅನ್ನಿಸ್ತದೆ ನೋಡ್ರಿ. ಅಷ್ಟು ಉದ್ದ ಇದೆಯಲ್ಲ, ಅಲ್ಲೂ ಇಷ್ಟು ಉದ್ದ ಇದೆ ಅನ್ಸುತ್ತೆ ಗೈಸ್. ಒಂದು ಅಲ್ಲಿ ಅಲ್ಲ
ಸಖತ್ ದೊಡ್ಡದು ಅಲ್ಲೂ. ಫೈನಲಿ ಗೈಸ್ ಅಪ್ಪನ ಜೊತೆ ರೈಡೆಲ್ಲ ಮುಗಿಸ್ಕೊಂಡು ಫಾರೆಸ್ಟ್ ಒಳಗೆ ಹೋಗಿ ಮಜವಾ ಮಾಡ್ಕೊಂಡು ಬಂದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿಬಿಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್ ಗೈಸ್.